ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಅನುಗ್ರಹ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಆಶಿಸುತ್ತಾ, ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಪ್ರಾಧ್ಯಾಪಕರಾದ ಪಾರ್ವತಿಬಾಯಿ ಮೇಡಂ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದಾರೆ. 2010ರಲ್ಲಿ ನಮ್ಮ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಸಾಯಿನಗರ್ ಧ್ಯಾನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು 11 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಪಾರ್ವತಿಬಾಯಿ ಮೇಡಂ ರವರನ್ನು ಸ್ವಾಗತಿಸಿ ಬ್ರಹ್ಮಜ್ಞಾನ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು, ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ ಬಾಳ್ಗೆ. ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಬ್ರಹ್ಮಜ್ಞಾನದ ಬಗ್ಗೆ ಆಲಿಸಲು ಆಸೀನರಾಗಿರುವ ಎಲ್ಲ ಮಹಾನ್ ಚೇತನಗಳನ್ನು ವಂದಿಸಿ ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟಿರುವ ವಿಶ್ವ ಸಮುದಾಯ ಸೇವಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಮತ್ತು ಸ್ಮಾರ್ಟ್ ಅಧ್ಯಕ್ಷೆಯಾದ ವಿಜಯ ಮೇಡಂ ಅವರನ್ನು ವಂದಿಸಿ ಮತ್ತು ಪಲ್ಲವಿ ತಂಡ ಅವರನ್ನೆಲ್ಲ ವಂದಿಸಿ ಇಂದಿನ ವಿಷಯದ ಬಗ್ಗೆ ಚಿಂತಿಸೋಣ. ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದರೆ ಆತ್ಮಜ್ಞಾನನೇ. ಆತ್ಮಜ್ಞಾನದ ಹೊರತು ಬ್ರಹ್ಮಜ್ಞಾನ ಯಾವುದೂ ಇಲ್ಲ. ಆದರೆ ಇಂದಿನ ದಿನಗಳಲ್ಲಿ ಬ್ರಹ್ಮಜ್ಞಾನ ಅಂದ್ರೆ ಏನೋ ಬೇರೆದಾಗಿ ಚಿಂತನೆ ಮಾಡುತ್ತಾರೆ. ಆದರೆ ತನ್ನ ಬಗ್ಗೆ ತಿಳಿಯುವ, ತನ್ನ ಆತ್ಮದ ಬಗ್ಗೆ ತಿಳಿಯುವ ಜ್ಞಾನವೇ ಬ್ರಹ್ಮಜ್ಞಾನ. ಆತ್ಮದ ಬಗ್ಗೆ ಅರಿವನ್ನು ಪಡೆಯುವುದು ಬ್ರಹ್ಮಜ್ಞಾನ ಎಂದು ಹೇಳಲಾಗಿದೆ. ಅದನ್ನೇ ವೇದಾದ್ರಿ ಮಹರ್ಷಿಯವರು ದೈವ ವಂದನೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ದೈವ ವಂದನೆ ಮಾಡ್ತೀವಿ, ಆದ್ರೆ ಬ್ರಹ್ಮಜ್ಞಾನದ ಬಗ್ಗೆ ಚಿಂತನೆ ಮಾಡಲ್ಲ. ಹಾಡ್ತೀವಿ, ಆದ್ರೆ ಅದನ್ನ ಅಂತರಂಗವಾಗಿ ಒಂದು ಅನುಭವವಾಗಿ ಪಡೆದಾಗ ನಿಜವಾದ ಬ್ರಹ್ಮಜ್ಞಾನ ನಾವು ಪಡೆದುಕೊಳ್ಬಹುದು ಅಂತ ಎಂದು ನನ್ನ ಅನಿಸಿಕೆ ಅಂತ ಹೇಳ್ಬೋದು. ಅದನ್ನು ದೈವವಂದನೆಯಲ್ಲಿ ಮಹರ್ಷಿಯವರು ಸರ್ವಶಕ್ತಿಯ ದೈವವದು ಎಲ್ಲೆಲ್ಲೂ ಇರುವುದು ಎಡೆಬಿಡದೆ ಅಂತ ಹೇಳಿದ್ದಾರೆ. ಎಡೆಬಿಡದೆ ಇರುವ ಆ ಸರ್ವಶಕ್ತಿ ಇದೆಯಲ್ಲ ಅಂದ್ರೆ ಹೇಳಿದ ಮಾತ್ರಕ್ಕೆ ನಂಬದಿರು ಅಂತಾನು ಹೇಳಿದ್ದಾರೆ. ಇದೆಲ್ಲ ಸ್ವತಃ ಚಿಂತಿಸಿ ತಿಳಿದುಕೋ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ದೇಹದಲ್ಲಿ ಶಕ್ತಿಯಾಗಿ ಕ್ರಿಯೆ ಮಾಡ್ತಾ ಇರೋದು ಆ ದೈವನೇ.
ಮತ್ತೆ ಆ ಬಾಳಲ್ಲೂ ಜೀವದಲ್ಲೂ ಅರಿಯುವವನು ಅವನೇ. ಹಾಗೆ ಜಾಣರ ಮೂಢರ ಕ್ರಿಯೆ ಫಲವಾಗಿ ಈ ನಾವು ಕಾಣುವ ಸುಖ ಮತ್ತು ದುಃಖನೂ ಅವನೇ. ಮತ್ತೆ ಅವನ ಕ್ರಿಯೆ ಹೇಗಿದೆ ಅಂದ್ರೆ ಅದು ಅಣುಶಕ್ತಿಯಾಗಿದೆ. ಈ ಅಣುವಿನ ಕೂಟದಲ್ಲಿ ನಾವು ಪಕ್ವವಾಗಿದ್ದೀವಿ ಅನ್ನೋದನ್ನ ಅವರು ಸಂಬೋಧಿಸ್ತಾ ಇದ್ದಾರೆ. ಅವನಲ್ಲಿ ನೀನು, ನಿನ್ನಲ್ಲೂ ಅವನು, ಅವನ್ಯಾರ್ ನೀನ್ಯಾರ್ ಬೇರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಇರುವ ನಮ್ಮ ಅಂತರಂಗದಲ್ಲಿರುವ ಆ ದೈವಕ್ಕೂ ನಮಗೂ ಯಾವ ವ್ಯತ್ಯಾಸನೂ ಇಲ್ಲ. ಆದ್ರೆ ಅವನನ್ನು ಮರೆತರೆ ಇದೆಲ್ಲ ಮಹರ್ಷಿಯವರು ದೈವ ವಂದನೆಯಲ್ಲಿ ಆತ್ಮದ ಬಗ್ಗೆ ಸಂಪೂರ್ಣ ಅರಿವನ್ನು ಕೊಟ್ಟಿದ್ದಾರೆ. ಅದು ಒಂದು ಹಾಡಿನಲ್ಲೇ ನಾವು ಇಡೀ ಬ್ರಹ್ಮಜ್ಞಾನ ಏನೋ ಅಂದ್ರೇನೆ ಎಲ್ಲವನ್ನು ತಿಳ್ಕೊಳ್ಳುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇದನ್ನೇ ಶಂಕರಾಚಾರ್ಯರು ಹೇಳ್ತಾರೆ, ಈ ಸೆಟ್ ಆಫ್ ಕನ್ಕ್ಲೂಷನ್ ಇಸ್ ಟ್ರೂತ್ ಅಂತಾರೆ. ಮತ್ತೆ ಇದನ್ನೇ ವಿಷನ್ ಆಫ್ ಟ್ರೂತ್ ಅಂತಾನು ಹೇಳ್ಬೋದು. ಇದೇ ಸತ್ಯಜ್ಞಾನ, ತತ್ವಜ್ಞಾನ, ಸಿದ್ಧಾಂತ ಅಂತಾನು ನಾವು ಇದ್ ಮಾಡ್ಕೋಬಹುದು. ಅಂದ್ರೆ ಸಿದ್ಧಾಂತ ಅಂದ್ರೆ ಏನು ಅಂದ್ರೆ ನಿರ್ಣಯವಾದ ಜ್ಞಾನ, ಅರಿಯುವುದು. ಇಟ್ಸ್ ಆಲ್ರೆಡಿ ನಿರ್ಣಯ ಆಗ್ಬಿಟ್ಟಿದೆ ಅಂತ ಜ್ಞಾನ ಅರಿಯುವುದು ಅದೇ ಸಿದ್ಧಾಂತ. ಮತ್ತೆ ಮೊದಲು ಆತ್ಮದ ಬಗ್ಗೆ ವಿಚಾರ ಮಾಡೋಣ. ಈ ಬ್ರಹ್ಮ ವಿದ್ಯೆ ಪಡೆಯಲು ನಮ್ಗೆ ಮೊದಲು ಏನ್ ಬೇಕು ಅಂದ್ರೆ ಒಂದು ನಿಶ್ಚಯ ಜ್ಞಾನ ಬೇಕು. ಒಂದು ನಿಶ್ಚಯವಾದ ಜ್ಞಾನನ ಮೊದಲು ನಾವು ಪಡೆದುಕೊಳ್ಬೇಕು. ಆ ನಿಶ್ಚಯವಾದ ಜ್ಞಾನ ಪಡೆದ ಮೇಲೇನೆ ಅದರ ಫಲವಾಗಿ ನಮಗೆ ಆತ್ಮಜ್ಞಾನ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಈ ಆತ್ಮ ಜ್ಞಾನದ ಅನ್ವೇಷಣೆ ಅದು ಮಾಂಡೂಕ್ಯ ಉಪನಿಷತ್ತಲ್ಲಿ ಹೇಳ್ತಾರೆ. ಮಾಂಡೂಕ್ಯ ಉಪನಿಷತ್ತಲ್ಲಿ ಜಾಗ್ರತ್ ಸ್ಟೇಟ್ ಅಂದ್ರೆ ವೇಕರ್ ಸ್ಟೇಟ್ ಅಲ್ಲಿ ವಿಶ್ವನ್ ಅಂತ ಜೀವಿಗೆ ಹೇಳಲಾಗಿದೆ, ವಿಶ್ವನ್ನಾಗಿ ಗುರುತಿಸಲಾಗಿದೆ ಅಂತ ಹೇಳ್ಬೋದು. ಮತ್ತೆ ಸ್ವಪ್ನ ಸ್ಥಿತಿಯಲ್ಲಿ ತೈಜಸ್ ಅಂತ ಹೇಳ್ಬಹುದು. ಅದೇ ಸುಷುಪ್ತಿಯಲ್ಲಿ ಪ್ರಾಜ್ಞನ್ ಅಂತ ಹೇಳ್ಬಹುದು. ಯಾಕಂದ್ರೆ ಈ ಮೂರು ಸ್ಥಿತಿಗಳು ನಮ್ಮ ಜೀವನದ ಒಂದು ಅಂಗ ಅಂತ ಹೇಳ್ಬೋದು. ನಾವು ವೇಕರ್ ಸ್ಟೇಟ್, ಜಾಗೃತ ಸ್ಥಿತಿ ಅಂದ್ರೆ ವೇಕರ್ ಸ್ಟೇಟ್ ಅಲ್ಲಿ ಇರ್ತೀವಿ. ಜಾಗೃತಾವಸ್ಥೆಯಲ್ಲಿ ಎಲ್ಲಾ ಕ್ರಿಯೆಗಳನ್ನ ನಾವು ಮಾಡ್ತೀವಿ. ಅದೇ ಸ್ವಪ್ನ ಸ್ಥಿತಿಯಲ್ಲಿ ಚೆನ್ನಾಗಿ ಕನಸನ್ನ ಕಾಣ್ತೀವಿ. ಅದೇ ರೀತಿ ಸುಷುಪ್ತಿಯಲ್ಲಿ ಸುಷುಪ್ತಿ ಅಂದ್ರೆ ಗಾಢವಾದ ನಿದ್ರೆಯಲ್ಲಿ ಪ್ರಾಜ್ಞನ್ ಅಂತ ಹೇಳುವ ಆ ಸ್ಥಿತಿಯಲ್ಲೂ ನಮಗೆ ಅನುಭವ ಆಗ್ತಾ ಇದೆ. ಆದ್ರೆ ಈ ಮೂರು ಸ್ಥಿತಿಗಳನ್ನು ಯಾರು ಗಮನಿಸ್ತಾ ಇದ್ದಾರೆ ಅಂದ್ರೆ ಈಸ್ ಕಾಲ್ಡ್ ಅಬ್ಸರ್ವರ್. ಯಾರೋ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದನ್ನೇ ಅವರು ಸಾಕ್ಷಿ ಭಾವ ಅಂತ ಹೇಳ್ಬಹುದು. ಯಾರೋ ಒಬ್ರು ಸಾಕ್ಷಿಯಾಗಿ ನಿಂತು ಎಲ್ಲವನ್ನು ನಾವು ಜಾಗೃತಾವಸ್ಥೆಯಲ್ಲಿದ್ರು, ಸ್ವಪ್ನಾವಸ್ಥೆಯಲ್ಲಿದ್ರು, ಸುಷುಪ್ತಿಯಲ್ಲಿದ್ರು ಯಾರೋ ನಮ್ಮನ್ನು ಸಾಕ್ಷಿ ಭಾವವಾಗಿ ನಿಂತು ಗಮನಿಸಿ ಅದರ ಅರಿವು ನಮಗೆ ಆಗುವಂತೆ ಹೇಳ್ತಾ ಇದ್ದಾರೆ. ಅಂದ್ರೆ ಅರಿಯುವಿಕೆಯಾಗಿ ಹೇಳ್ತಾ ಇದ್ದಾರೆ. ಆದರೆ ಈ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಅನುಭವಿಸುವವರು, ಅರಿಯುವವರು, ತಿಳಿಸುವವರು ಯಾರು
ಅಂದ್ರೆ ಇದರ ಬಗ್ಗೆ ಎಲ್ಲವನ್ನು ಅನುಭವಿಸಿ ಅರಿತು ನಮಗೆ ಸಾಕ್ಷಿಯಾಗಿ ತಿಳಿಸುವವರು ಯಾರು ಅಂದ್ರೆ ಅದೇ ತುರಿಯಂ ಎಂಬ ಅವಸ್ಥೆ ಅಂತ ಹೇಳ್ಬೋದು. ಇದು ಒಂದು ನೆಲೆ. ತುರಿಯಂ ಅನ್ನೋದು ಒಂದು ನೆಲೆ. ಇದನ್ನ ಆ ಆ ತುರ್ಯಾವಸ್ಥೆ ಅಂತಾನು ಹೇಳ್ಬಹುದು. ಅಂದ್ರೆ ಈ ಅನುಭವವನ್ನು ಅರಿವು ಸ್ವರೂಪವಾಗಿರುವ ಬ್ರಹ್ಮನನ್ನು ಅರಿತಾಗ, ಅಂದರೆ ಈಗ ಆತ್ಮಸ್ವರೂಪದ ಅನ್ವೇಷಣೆ ರಿಸರ್ಚ್ ಮಾಡಬೇಕು. ಮಾಡಿದಾಗ ಅದೇ ಅರಿವಾಗಿ ಅರಿತು ನಮ್ಮನ್ನು ಅರಿಯುವಂತೆ ಮಾಡುತ್ತೆ ಅಂತ ಹೇಳ್ಬಹುದು. ಆದ್ರೆ ಇದು ಸಾಧ್ಯನಾ? ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಸಾಧ್ಯ ಅಂದ್ರೆ ಸಾಧನೆಯ ಮೂಲಕ ಮಾಡುವ ಕರ್ಮಗಳಿಂದ ಇದು ಸಾಧ್ಯ. ಅಂದ್ರೆ ಮಾನವನು ಈ ಸಾಧ್ಯತೆಯನ್ನು ಪಡೆದಾಗ ಅವನಿಗೆ ಮೊದಲು ಏನ್ ಬೇಕು? ಆಯಸ್ಸು ಬೇಕು. ಅಂದ್ರೆ ಬ್ರಹ್ಮಜ್ಞಾನವನ್ನು ಅರಿಯುವಿಕೆಯಾಗಿ ಮಾಡಿಕೊಳ್ಳಲು ಮೊದಲು ಮಾನವನಿಗೆ ಆಯಸ್ಸು ಬೇಕು, ಆರೋಗ್ಯ ಬೇಕು, ಮತ್ತೆ ಇಂದ್ರಿಯ ಪರಿಶುದ್ಧತೆಯನ್ನು ಬೇಕು. ಇಂದ್ರಿಯಗಳು ಪರಿಶುದ್ಧವಾಗಿರಬೇಕು. ಮತ್ತೆ ಮನಸ್ಸಿನ ಪರಿಶುದ್ಧಿ ಅತಿ ಮುಖ್ಯ. ಇದರಂತೆ ಬುದ್ಧಿ ತೀಕ್ಷ್ಣತೆಯನ್ನು ಆದ್ರೆ ಬುದ್ಧಿ ತೀಕ್ಷ್ಣತೆಯಿಂದ ಎಲ್ಲವನ್ನು ಅರಿಯುವ ಅರಿವು ಇರಬೇಕು. ಇದು ಹೇಗೆ ಸಾಧ್ಯ ಆಗುತ್ತೆ? ಎಲ್ಲರಿಗೂ ಎಲ್ಲವೂ ಸಾಧ್ಯವಿಲ್ಲ. ಆದರೆ ಮನಸ್ಸು ಸಾಧನೆಯನ್ನು ಮಾಡಬೇಕು ಅಂತ ಒಂದು ಇದು ತಗೊಂಡ್ರೆ, ನಿರ್ಧಾರ ತಗೊಂಡ ತಕ್ಷಣ ಬುದ್ಧಿ ತೀಕ್ಷ್ಣತೆಯಾಗಿ ನಮಗೆ ಏನು ಬೇಕು, ಏನು ಮಾಡ್ತಾ ಇದ್ದೀವಿ ಅನ್ನುವ ಅರಿವು ನಮಗೆ ಉಂಟಾಗುತ್ತದೆ. ಆದ್ರೆ ಇನ್ನೊಂದು ವಿಷಯ, ಎಲ್ಲಿ ಸಿಗುತ್ತೆ ಇದೆಲ್ಲ? ಎಲ್ಲಿಂದ ನಾವು ಹುಡುಕಬಹುದು? ಇದಕ್ಕೆ ಒಂದು ಎಕ್ಸಾಂಪಲ್ ಕಸ್ತೂರಿ ಮೃಗ ಅಂತಾರೆ. ಕಸ್ತೂರಿ ಮೃಗ ತುಂಬಾ ಪರಿಮಳ. ಅದು ಎಲ್ಲೂ ಓಡಾಡಿದ್ರು ಅದ್ರ ಸುತ್ತಲೂ ತುಂಬಾ ಪರಿಮಳನ ಹರಡಿಕೊಂಡು ಓಡಾಡುತ್ತೆ. ಅದಕ್ಕೆ ಗೊತ್ತಿಲ್ಲ, ಕಸ್ತೂರಿ ಮೃಗಕ್ಕೆ ಗೊತ್ತಿಲ್ಲ ಅದರ ಪರಿಮಳ ಅದರ ಒಳಗಡೆನೆ ಇದೆ ಅಂತ. ಆದ್ರೆ ಅದೇನ್ ಮಾಡುತ್ತೆ? ಆ ಪರಿಮಳನ ಹುಡುಕಿ ಎಲ್ಲಾ ಕಡೆ ವನದಲ್ಲಿ ಭ್ರಮಿಸುತ್ತದೆ ಅಂತಾರೆ ಕವಿಗಳು. ವನದಲ್ಲಿ ಭ್ರಮಿಸುತ್ತದೆ. ಆದರೆ ಆ ಪರಿಮಳ ತನ್ನಲ್ಲಿ ಇರುವುದು ಅರಿವಾಗದೆ ಅಂತ ಹೇಳ್ಬಹುದು. ಅದರಂತೆ ಸತ್ಯವಸ್ತುವಾದ ಆ ದೈವವನ್ನು ಅರಿಸಿ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದರು ಜನರು ಅಂತ ಹೇಳ್ಬೋದು. ಆ ಸತ್ಯವಸ್ತುವಾದ ದೈವವನ್ನು ಹುಡ್ಕೊಂಡು ಎಲ್ಲಾ ಕಡೆ ಸುಮಾರು ಜನ ಎಲ್ಲಾರ ಕಡೆ ಓಡಾಡಿ ಅಲ್ಲೇ ಇರೋದು ದೇವರು ಅಂತ ಗುಡಿಗಳಲ್ಲಿ, ದೇವಾಲಯಗಳಲ್ಲಿ, ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಹುಡ್ಕಾಡ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಅವರಿಗೆ ಅರಿವಿಲ್ಲ. ಅಂದ್ರೆ ಆತ್ಮದ ಮೂಲವನ್ನು ಅನ್ವೇಷಿಸದೆ ಎಲ್ಲಾ ಕಡೆ ಹುಡುಕಿದ್ರೆ ಆ ದೈವದ ಅರಿವು ಆಗುತ್ತದೆಯೇ? ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇದಕ್ಕೆ ಏನಂದ್ರೆ ಈ ಕಾರ್ಯ ಪರಿಣಾಮ ತತ್ವವನ್ನು ಕರ್ಮ ಸಿದ್ಧಾಂತವನ್ನು ತಿಳಿಯದೆ ಮಾನವ ಏನ್ ಮಾಡ್ತಾ ಇದ್ದಾನೆ? ತನ್ನ ಸುಖ ದುಃಖಗಳಲ್ಲಿ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ತನ್ನಲ್ಲಿ ಇರುವ ಆತ್ಮದ ಅರಿವು, ದೈವದ ಅರಿವು ಸಾಧ್ಯವಿಲ್ಲ. ಈ ಅರಿವು ಬರಬೇಕಂದ್ರೆ ಕಾರ್ಯಪರಿಣಾಮ ತತ್ವ ಅರ್ಥಕೋಬೇಕು, ಕರ್ಮ ಸಿದ್ಧಾಂತನ ಅರ್ಥಕೊಂಡಾಗ ಮಾತ್ರ ಆ ದೈವವನ್ನು ನಾವು ಅರಿಯಲು ಸಾಧ್ಯ ಆಗುತ್ತೆ.
ಈಗ ಈ ಜೀವನಿಗೆ 3 ಸ್ಥಿತಿಗಳು ಇದೆ. ವೈಶ್ವನ್, ತೈಜಸ್, ಪ್ರಾಜ್ಞಾನ ಅಂತ. ಅಂದ್ರೆ ಜಾಗೃತ್, ಸ್ವಪ್ನ, ಸುಷುಪ್ತಿ ಅನ್ನುವ ಒಂದು 3 ಅವಸ್ಥೆಗಳಿದೆ. ಅದೇ ರೀತಿ ಈಶ್ವರನಿಗೂ ಅವಸ್ಥೆಗಳಿರುತ್ತೆ. ಅವನು ವಿರಾಟ್ ಆಗಿರ್ತಾನೆ. ಅವನ ಇನ್ನೊಂದು ಹೆಸರು ವಿರಾಟ್. ಅಂದ್ರೆ ಮಹತ್ತೋ ಮಹ್ಯಾನ್, ಅಂದ್ರೆ ದೊಡ್ಡದ್ರಲ್ಲಿ ದೊಡ್ಡದು. ಮಹತ್ತೋ ಮಹ್ಯಾನ್ ಅಂದ್ರೆ ಅಂತರ್ಯಾಮಿಯಾಗಿ ಬ್ರಹ್ಮ ಸ್ವರೂಪವಾಗಿಯೂ ಇದ್ದಾನೆ, ಆತ್ಮ ಸ್ವರೂಪವಾಗಿಯೂ ಇರ್ತಾನೆ, ಅವನು ಬ್ರಹ್ಮನಾಗಿಯೂ ಇರುತ್ತಾನೆ ಅಂತ ಹೇಳ್ಬೋದು. ಅಂದ್ರೆ ಈ 3 ಅವಸ್ಥೆಗಳಲ್ಲಿ ಇರುವ ಆತ್ಮವು ಮತ್ತು ಈ 3 ಅವಸ್ಥೆಗಳಲ್ಲಿ ಇರುವ ಶಿವನು ಒಂದೇ ಎಂದು ಅಥರ್ವರ್ಣ ವೇದದಲ್ಲಿ ಹೇಳಲಾಗಿದೆ. ಈ ಪ್ರಜ್ಞಾನಂ ಬ್ರಹ್ಮಂ, ಈ ಐತರೇಯ ಉಪನಿಷತ್ತಲ್ಲಿ ಇತರ ಎಂಬ ಕೆಳಜಾತಿಯ ಹೆಣ್ಣಿನಲ್ಲಿ ಹುಟ್ಟಿದವರೇ ಐತರೇಯರು. ಇವರು ಇಲ್ಲಿ ಜಾತಿ ಧರ್ಮ ಏನೂ ಇಲ್ಲ. ಆದರೆ ಇಲ್ಲಿ ಅವರು ಕೊಟ್ಟ ಮಂತ್ರದಲ್ಲಿ ಕೊನೆಯದಾಗಿ ಇರುವುದು ಏನಾಗಿದೆ ಅಂದ್ರೆ ಆತ್ಮನೇ ಬ್ರಹ್ಮನಾಗಿದ್ದಾನೆ ಅಂತೂ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದಾರೆ. ಎಲ್ಲಾ ವೇದಗಳಲ್ಲಿ ಕೊನೆಯದಾಗಿ ಹೇಳ್ತಾರೆ, ಕನ್ಕ್ಲೂಷನ್ ಅಲ್ಲಿ ನಾನೇ ಆತ್ಮವೇ ಬ್ರಹ್ಮನಾಗಿದೆ ಅಂತ. ಆದರೆ ಇವರು ಐತರೇಯರು ಹೇಳ್ತಾರೆ, ಪ್ರಾರಂಭದಲ್ಲೇ ಹೇಳ್ತಾರೆ ಆತ್ಮವೇ ಬ್ರಹ್ಮನಾಗಿದೆ, ಅಂದ್ರೆ ಜೀವನೇ ಬ್ರಹ್ಮನಾಗಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಇಲ್ಲಿ ಉಪಾಧಿಯಾಗಿ ಮಣ್ಣನ್ನು ತಗೋಬಹುದು. ಮಣ್ಣು ಅಂದ್ರೆ ಮೂಲ ವಸ್ತು. ಈ ಮಡಕೆಗೆ ಮೂಲ ವಸ್ತು ಮಣ್ಣು. ಈ ಮಣ್ಣಿನಿಂದ ಹಲವಾರು ವಿಧವಾದ ನಾಮಧೇಯಗಳನ್ನು ಉಂಟು ಮಾಡಬಹುದು. ಮಡಿಕೆ, ಗಡಿ, ಏನೇನೋ ಹೆಸರುಗಳು ನಾವು ಇಟ್ಟು ಅದನ್ನ ಮಾಡಬಹುದು. ಹಾಗೆ ಬ್ರಹ್ಮನು ಸೃಷ್ಟಿಯನ್ನು ಪ್ರಾರಂಭಿಸಿ, ಅಂದ್ರೆ ಬ್ರಹ್ಮನು ಸೃಷ್ಟಿಯನ್ನು ಪ್ರಾರಂಭಿಸಿ ಹಾಗೆ ಕೊನೆಯದಾಗಿ ಅದನ್ನ ಲಯಾನುಗೊಳಿಸ್ತಾರೆ. ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಈ ಸೃಷ್ಟಿಯನ್ನು ಬೇರೆ ಬೇರೆ ವಿಧಗಳಲ್ಲೇ ವಿವರಿಸಿದ್ದಾರೆ. ಇದರ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನಗಳು ಇದೆ. ಬ್ರಹ್ಮ ಸೃಷ್ಟಿ ಹೇಗೆ ಶುರು ಮಾಡ್ದ, ಅದರ ಸೃಷ್ಟಿಯ ವಿವರಣೆನೆ ಬೇರೆ ಬೇರೆದಾಗಿ ಎಲ್ಲರೂ ಹೇಳಿದ್ದಾರೆ. ಆದರೆ ನಾವು ಇವಾಗ ಒಂದು ಹಗ್ಗನ ನೋಡುತ್ತೀವಿ. ಹಗ್ಗನ ನೋಡ್ಬಿಟ್ಟು ಅದು ಹಾವು ಅಂತ ತಿಳ್ಕೊಳ್ತಾರೆ. ಅಂದ್ರೆ ಈ ಹಾವು ಎಂಬ ಹೆಸರಿನಲ್ಲಿ ಸೃಷ್ಟಿ ಮಾಡ್ತೀವಿ, ಮಾಡಿಬಿಟ್ಟು ಆಮೇಲೆ ಕೊನೆಯದಾಗಿ ಅನ್ವೇಷಣೆ ಮಾಡಿದಾಗ ಅದು ಹಗ್ಗ ಅಂತ ತಿಳ್ಕೋಬಹುದು. ಹಾವಿಗೂ ಹಗ್ಗಕ್ಕೂ ವ್ಯತ್ಯಾಸ ಇದೆ. ಆದ್ರೆ ಹಗ್ಗಕ್ಕೆ ಹಾವನ್ನು ಅದು ಅರ್ಥೈಸಲಾಗುತ್ತೆ ಕೆಲವು ಸಲ. ಆ ರೀತಿ ಈ ಸೃಷ್ಟಿಯನ್ನು ಅದೇ ರೀತಿ ವಿಧ ವಿಧವಾಗಿ ಜ್ಞಾನಿಗಳು ಹೇಳಿದ್ದಾರೆ. ಈಗ ಮೊದಲು ದೈವನೆಲೆ ಹೇಗಿತ್ತು ಅಂದ್ರೆ ಬಯಲಾಗಿತ್ತು, ಮತ್ತೆ ಶಕ್ತಿಯ ಜೊತೆಯಿಂದ ಅಣುಗಳು ಸೇರಿದಾಗ ಪಂಚಭೂತಗಳಾಯ್ತು. ಪಂಚಭೂತಗಳಿಂದ ಜೀವಿಯು ಜೀವಿಸಲು ಮೊದಲು ಪಂಚಭೂತಗಳು ಉಂಟಾಗಿತ್ತು. ಆದರೆ ದೈವಿಕ ಪ್ರಮಾಣದಲ್ಲಿ ಈ ಪಂಚಭೂತಗಳು ಸೇರುವಾಗ ಸರಿಯಾದ ಪ್ರಮಾಣ ಅಂದ್ರೆ ದೈವಿಕ ಪರಿಮಾಣದಲ್ಲಿ ಸೇರುವಾಗ ಒಂದು ಆಯಿತು. ಆದರೆ ಆ ರೀತಿನೇ ಈ ಭುವನ ಸೃಷ್ಟಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ದೇವತಾ ಸೃಷ್ಟಿನೂ ಆಗಿರ್ಬೇಕು, ಭೋಗ್ಯ ಸೃಷ್ಟಿನೂ ಆಗಿರ್ಬೇಕು. ಭೋಗ್ಯಕ್ಕೆ ಅನುಭವಿಸ್ಲಿಕ್ಕೆ ಬೇಕಾಗಿರುವ ಎಲ್ಲಾ
ವಸ್ತುಗಳು ಸೃಷ್ಟಿಯಾಗಿರಬೇಕು. ನೇಚರಿಂದ, ಪ್ರಕೃತಿಯಿಂದ ಭೋಗ್ಯ ವಸ್ತುಗಳು ಸೃಷ್ಟಿಯಾಗಿದೆ ಅಂತಾನು ಹೇಳ್ತಾರೆ. ಹಾಗೆ ದೇವರುಗಳು ಸೃಷ್ಟಿಯಾಗಿರ್ಬೇಕು ಅಂತಾನು ಹೇಳ್ತಾರೆ. ಹೇಗೆ ದೇವತೆಗಳು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ದೇವತೆಗಳು ಸೃಷ್ಟಿ ಮಾಡಿ ನಂತರ ಇದರ ಜೊತೆ ಇಲ್ಲಿ ಸಂಸಾರ ಎಂಬುದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಸಂಸಾರ ಕ್ರಿಯೇಟ್ ಆಯಿತು ಅಂದ್ರೆ ಏನಾಗುತ್ತೆ? ದೇವತೆಗಳು ಸಂಸಾರವನ್ನು ಕ್ರಿಯೇಟ್ ಆಡಿದ ತಕ್ಷಣ ಈ ಹಸಿವು ಮತ್ತು ದಾಹವನ್ನು ಸೃಷ್ಟಿ ಮಾಡಿದ್ದಾರೆ. ಹೇಗೆ ಹಸಿವು ದಾಹವನ್ನು ಸೃಷ್ಟಿ ಮಾಡಿದಾಗ ಏನಾಯ್ತು? ಇವಾಗ ಸೂಕ್ಷ್ಮ ಜೀವಿಗಳಿಗೆ, ದೇವರುಗಳು ಸೂಕ್ಷ್ಮ ಜೀವಿಗಳು, ಅವರಿಗೆ ಹಸಿವು ದಾಹ ಆದಾಗ ಅದನ್ನು ಅನುಭವಿಸಲು ಅವರಿಗೆ ದೇಹ ಬೇಕೇ ಬೇಕು. ಅಂದ್ರೆ ಬಾಡಿ ಬೇಕು, ಫಿಸಿಕಲ್ ಬಾಡಿ ಬೇಕು. ಈ ಫಿಸಿಕಲ್ ಬಾಡಿನ ಸೃಷ್ಟಿ ಮಾಡ್ತಾರೆ. ಫಸ್ಟ್ ಫಿಸಿಕಲ್ ಬಾಡಿ ಹಸುವಿನ ದೇಹ ತೋರಿಸ್ತಾರೆ. ಹಸುವಿನ ದೇಹ ತೋರಿಸಿದಾಗ ಈ ದೇವರುಗಳು ಬೇಡ ಅಂತಾರೆ. ಅದೇ ಮೊದಲ ಸೃಷ್ಟಿ, ಹಸುವಿನ ದೇಹ ಸೃಷ್ಟಿ ಮಾಡಿದಾಗ ಈ ದೇಹ ಬೇಡ, ಹಸುವಿನ ದೇಹ ಬೇಡ ಅಂತಾರೆ. ಆಮೇಲೆ ಕುದುರೆ ತೋರಿಸ್ತಾರೆ. ಕುದುರೆ ತೋರಿಸ್ದಾಗ್ಲೂ ಅದೂ ಬೇಡ ಅಂತ ಹೇಳ್ತಾರೆ. ಆಮೇಲೆ ಮಾನವನ ದೇಹ ತೋರಿಸ್ತಾರೆ. ಮಾನವನ ದೇಹ ತೋರಿಸಿದ ತಕ್ಷಣ ಈ ಜೀವರು ಅಂತ ಹೇಳ್ಬೋದು, ಈ ದೇವತೆಗಳು ತುಂಬಾ ಸಂತೋಷದಿಂದ ಒಪ್ಕೊಂಡಾಗ ಜೀವರಾಗಿ ಸ್ಥೂಲ ದೇಹಿಗಳಾಗಿ ಪರಿವರ್ತನೆ ಆಗ್ತಾರೆ. ಅಂದ್ರೆ ಬೆಸ್ಟ್ ಕ್ರಿಯೇಷನ್ ಆಫ್ ದ ಹ್ಯೂಮನ್ ಕ್ರಿಯೇಟೆಡ್ ಬೈ ಬ್ರಹ್ಮನ್ ಅಂತ ಹೇಳ್ಬೋದು. ಈ ಬ್ರಹ್ಮ ತುಂಬಾ ಒಳ್ಳೆಯ ಒಂದು ಸ್ವರೂಪ, ಸುಂದರವಾದ ಜೀವಿಯ ಸ್ವರೂಪವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನೇ ವೇದಾದ್ರಿ ಮಹರ್ಷಿಗಳು ದೈವ ಸೃಷ್ಟಿಯಲ್ಲಿ ಹೇಳ್ತಾರೆ. ಪ್ರಕೃತಿ ಎಂಬ ಹೂದೋಟದಲ್ಲಿ ಕೊನೆಯದಾಗಿ ಅರಳಿದ ಸುಂದರವಾದ ಜೀವಿಯೇ ಮಾನವ ಅಂತ ಪ್ರಶಂಸೆ ಮಾಡಿದ್ದಾರೆ. ಈ ಮಾನವನ ದೇಹಕ್ಕೂ ಒಂದೊಂದು ಅಂಗದಲ್ಲೂ ಈ ಮಾನವನ ದೇಹ ಇದೆಯಲ್ಲ, ಅಂದ್ರೆ ಫಿಸಿಕಲ್ ಬಾಡಿ, ಈ ಫಿಸಿಕಲ್ ಬಾಡಿಯಲ್ಲಿ ಒಂದೊಂದು ಅಂಗದಲ್ಲೂ ಒಂದೊಂದು ದೇವತೆಗಳ ವಾಸ ಇದೆ. ಒಂದೊಂದು ದೇವರುಗಳು ವಾಸವಾಗಿದ್ದಾರೆ. ಆದರೆ ಗೊತ್ತಿಲ್ಲ, ಜೀವಿಗಳಿಗೆ ಅದರ ಅರಿವಿಲ್ಲ. ಅಂದ್ರೆ ಹೇಳ್ಬೋದು, ಹ್ಯೂಮನ್ ಬಾಡಿ ಈಸ್ ಆಕ್ಯುಪೈಡ್ ಬೈ ಗಾಡ್ಸ್ ಅಂತ ಹೇಳ್ತಾರೆ. ಯಾರು ಪುಣ್ಯ ಮಾಡಿರುತ್ತಾರೋ ಅವರಿಗೆ ಮಾನವನ ಶರೀರ ಸಿದ್ಧಿ ಆಗುತ್ತೆ. ಮಾನವನ ದೇಹ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಅಂದ್ರೆ, ಇಲ್ಲಿ ದೇವರುಗಳಲ್ಲಿ ಚಂದ್ರ ಜೀವಿಯ ಮನಸ್ಸನ್ನು ಆಳುತ್ತಾನೆ. ಸೂರ್ಯ ಕಣ್ಣುಗಳಲ್ಲಿ ಜ್ಯೋತಿಯಾಗಿ ಬೆಳಕಾಗಿದ್ದಾನೆ. ಈ ರೀತಿ ದೇಹದ ಒಂದೊಂದು ಭಾಗದಲ್ಲೂ ದೇವತೆಗಳ ವಾಸ ಇರುತ್ತದೆ. ಅದರ ಅರಿವಿಲ್ಲದೆ ಮಾನವ ತನ್ನ ದೇಹದ ಮಹತ್ವವನ್ನು ತಿಳಿಯದೆ ಪಶುವಾಗಿ ಜೀವಿಸುತ್ತಿದ್ದಾನೆ. ಇಲ್ಲಿ ಆಹಾರವಾಗಿ ಅನ್ನಮಯ ಕೋಶ ಇದೆ, ಜೀವವಾಗಿ ಪ್ರಾಣಮಯ ಕೋಶ ಇದೆ, ಅರಿವಾಗಿ ಜ್ಞಾನಮಯ ಕೋಶದಲ್ಲಿ ದೇವರುಗಳು ಇದ್ದಾರೆ. ಅತಿಯಾದ ಅರಿವಿನಿಂದ ವಿಜ್ಞಾನಮಯ ಕೋಶದಲ್ಲೂ ಮತ್ತೆ ಮಹದಾನಂದದ ಸ್ಥಿತಿಯನ್ನು ಪಡೆಯುವಾಗ ಆನಂದಮಯ ಕೋಶದಲ್ಲೂ
ದೇವತೆಗಳು ಇದ್ದಾರೆ. ಆ ದೇವರ ಸಂಪರ್ಕ ನಮಗೆ ಉಂಟಾಗುತ್ತದೆ. ಈ ಜೀವಿಯೇ ಮಾನವನ ಮೂಲಕ ಅನುಭೋಗಗಳನ್ನು ಅನುಭವಿಸಿ ಕೊನೆಯದಾಗಿ ದೈವ ಸ್ಥಿತಿಯಾದ ಆನಂದದ ಸ್ಥಿತಿಯಾಗಿ ಪರಾಕಾಷ್ಠೆಯಾಗಿ ತಾನು ಯಾರು ಎಂಬ ಅರಿವನ್ನು ಅರಿತಾಗ ದೇಹದ ಹಸಿವು ದಾಹ ನೀಗುತ್ತದೆ. ಅದೇ ರೀತಿ ಮನಸ್ಸಿನ ಹಸಿವು ಮತ್ತು ದಾಹವನ್ನು ನೀಗಿಸಬಹುದು ಅಂತ ಹೇಳ್ತಾರೆ. ಇದರಲ್ಲಿ ಸಂಸಾರದಲ್ಲಿ ಮತ್ತೆ ಮತ್ತೆ ಜೀವನ ಮಾಡುವುದರಿಂದ ಹಸಿವಿನಲ್ಲಿ ಈ ಹಸಿವು ದಾಹದಲ್ಲಿ ತೃಪ್ತಿಯೂ ಉಂಟಾಗುವುದಿಲ್ಲ. ಕಾರಣ ಇಷ್ಟೆ, ಅವಿದ್ಯ, ಅಜ್ಞಾನ, ರಾಗ, ದ್ವೇಷ, ಅಸ್ಮಿತ, ಅಭಿನಿವೇಶ, ಇದು 5 ಕ್ಲೇಶಗಳು ಜೀವಿಗಳಲ್ಲಿ ಇರುತ್ತದೆ. ಈ 5 ಕ್ಲೇಶಗಳನ್ನು ಸರಿಪಡಿಸಿದಾಗ, ಅದನ್ನ ಅಂದ್ರೆ ಪರಿಶುದ್ಧಗೊಳಿಸಿದಾಗ ಮಾತ್ರನೇ, ಮತ್ತು ಅದರ ಜೊತೆ 3 ವಿಧವಾದ ಕರ್ಮಗಳಿಂದನೂ ಬಂಧಿತರಾಗಿರುತ್ತಾರೆ ಜೀವರುಗಳು. ಮೊದಲು ಅವಿದ್ಯ, ಅಜ್ಞಾನ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಅಂದ್ರೆ ಅವಿದ್ಯ ಅಂದ್ರೆ ಪಶುವಿಲ್ಲದೆ ವಿದ್ಯೆ ಇಲ್ಲದೆ ಇರೋದು, ಆತ್ಮವಿದ್ಯೆ ಇಲ್ಲದೆ ಇರುವಾಗ ಸತ್ಯಜ್ಞಾನ ತಿಳಿಯದೇ ಇರುವುದೇ ಅವಿದ್ಯ. ಅಜ್ಞಾನ ಎಲ್ಲ ಗೊತ್ತಿದ್ರೂ ಅದನ್ನ ನೆಗ್ಲೆಕ್ಟ್ ಮಾಡೋದು ಅಜ್ಞಾನ. ರಾಗದ್ವೇಷಗಳು ಅರಿಷಡ್ವರ್ಗಗಳು. ಈ ಅರಿಷಡ್ವರ್ಗಗಳು. ಅಸ್ಮಿತ ಅಂದ್ರೆ ಅಹಂ, ನಾನು ಎಂಬ ಅಭಿಮಾನ. ಕಡೆಯದಾಗಿ ಅಭಿನಿವೇಶ, ಜೀವಿಗಳಿಗೆ ತುಂಬಾ ಸಾವಿನ ಭಯ, ಸಾವನ್ನು ಕಂಡ್ರೆ ಭಯ ಪಡ್ತಾರೆ. ಅದನ್ನ ಅಭಿನಿವೇಶ ಅಂತ ಹೇಳಲಾಗಿದೆ. ಈ ಕ್ಲೇಶಗಳಲ್ಲಿ ಜೀವಿಸಿದಾಗ ಮತ್ತೆ 3 ವಿಧವಾದ ಕರ್ಮಗಳು ಇರುವಾಗ ಅವರಿಗೆ ಯಾವುದು ಗೊತ್ತಾಗಲ್ಲ, ಆತ್ಮವಿದ್ಯೆ ಬಗ್ಗೆ ತಿಳಿಯಲು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಸಂಚಿತವಾಗಿಯೂ ಇದೆ ಕರ್ಮಗಳು. ಮತ್ತೆ ಏನಾಗಿದೆ ಅಂದ್ರೆ ಪ್ರಾರಬ್ಧ ಕರ್ಮಗಳು ಇದೆ. ಇದು ಮುಂದುವರಿತಾ ಇದೆ ಜೀವಿಗಳಲ್ಲಿ. ಅದರ ಜೊತೆ ಅಕಾಮ್ಯ ಕರ್ಮಗಳು ಇದೆ. ಈ ಅಕಾಮ್ಯ ಕರ್ಮಗಳು ಈ ಕರ್ಮ ಸಿದ್ಧಾಂತದಲ್ಲಿ ಸರಿಯಾದ ರೀತಿಯಲ್ಲಿ ಇರುತ್ತದೆ, ಎಲ್ಲ ಜೀವಿಗಳಿಗೂ ಇರುತ್ತದೆ. ಅದನ್ನು ಅರಿತು ಅದರಿಂದ ಅನ್ವೇಷಣೆ ಮಾಡಿ ಅದರ ಹೊರಗಡೆ ಬಂದಾಗ ಮಾತ್ರನೇ ನಮಗೆ ಇನ್ನೊಂದು ವಿಷಯ ಯಾವುದು ಅಂದ್ರೆ ಈ ಕಾರ್ಯ ಪರಿಣಾಮ ತತ್ವವನ್ನು ಅರಿತಾಗ ಮಾತ್ರ ತನ್ನನ್ನು ತಾನು ಅರಿಯಲು ಸಾಧ್ಯ ಅಂತ ಹೇಳಲಾಗಿದೆ. ಮೊದಲು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಗುರುಗಳ ಪ್ರೇರಣೆ ಬೇಕು. ನಮಗೆ ಎಲ್ಲವನ್ನು ತಿಳಿಬೇಕಂದ್ರೆ ತನ್ನನ್ನು ತಾನು ಅರಿಯಲು ಗುರುಗಳ ಆಶೀರ್ವಾದ, ಪ್ರೇರಣೆ ಬೇಕು. ಅವಾಗ ಮಾತ್ರನೇ ನಾನು ಯಾರು ಎಂಬುದನ್ನು ಅರಿಯಲು ಸಾಧ್ಯ ಆಗುತ್ತೆ. ಕೊನೆಯಲ್ಲಿ ನಾನೇ ಬ್ರಹ್ಮನ್ ಅಂತ ತಿಳಿದುಕೊಳ್ಳಲು ಸಾಧ್ಯ ಆದಾಗ ಮಾತ್ರನೇ ಈ ಬ್ರಹ್ಮಜ್ಞಾನ ಉಂಟಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಮೊದಲು ಇದಕ್ಕೆ ನಾವೇನ್ ಮಾಡಬಹುದು ಅಂದ್ರೆ, ಹಸಿವು ದಾಹಗಳಿದೆಯಲ್ಲ ಜೀವಿಗೆ, ಅದರಿಂದ ಅವರು ಹೊರಗಡೆ ಬರಬೇಕು. ಎಷ್ಟೋ ದಿನ ಹಸಿವು ದಾಹ ಅದನ್ನೇ ತಗೊಳ್ತಾ ಇರುವಾಗ ಜೀವಿಗೆ ಏನಾಗುತ್ತೆ, ವೈರಾಗ್ಯ ಉಂಟಾಗುತ್ತೆ. ಬೇಡ, ಈ ಹಸಿವು ದಾಹಗಳಿಂದ ತುಂಬಾ ಕಷ್ಟಗಳು ಬರ್ತಾ ಇದೆ, ಅದರಿಂದ
ಜೀವಿಗೆ ವೈರಾಗ್ಯ ಬರುತ್ತೆ. ಅದೇ ಹಸಿವು ದಾಹದ ಮೋಹ ಜಾಸ್ತಿ ಆದಾಗ ವೈರಾಗ್ಯ ಬಂದೇ ಬರುತ್ತೆ. ಯಾವುದ್ರ ಮೂಲಕ ಬರುತ್ತೆ ಅಂದ್ರೆ ಅದು ಮನಸ್ಸಿನ ಮೂಲಕನೇ ಬರಬೇಕು. ಇಲ್ಲಿ ಮನಸ್ಸೇ ಸ್ಥೂಲ ಶರೀರವನ್ನು ಆಳ್ತಾ ಇರೋದು. ಆದ್ರಿಂದ ಈ ಮನಸ್ಸಿನ ಮೂಲಕ ಏನಾಗ್ತಾ ಇದೆ ಅಂದ್ರೆ ಈ ಜಾಗೃತ್, ಸ್ವಪ್ನ, ಸುಷುಪ್ತಿ ಈ 3 ಅವಸ್ಥೆಗಳು ಸುಳ್ಳಾಗಿ ಕಾಣಿಸುತ್ತೆ. ಹೇಗೆ ಸುಳ್ಳಾಗಿ ಕಾಣಿಸುತ್ತೆ? ಜಾಗ್ರತ್ ವೇಕರ್ ಸ್ಟೇಟ್, ನಾವು ಜಾಗ್ರತಾವಸ್ಥೆಯಲ್ಲಿ ಈ ಜಗತ್ತು ಬಗ್ಗೆ ತುಂಬಾ ಅರಿವನ್ನು ತಿಳ್ಕೊಂಡ್ರು ಕೆಲವು ಸಲ ಎಲ್ಲವೂ ಸುಳ್ಳಾಗಿ ಕಾಣಿಸುತ್ತೆ. ಎಲ್ಲವೂ ನಿಜವಲ್ಲ. ಆದ್ರೆ ಅರಿವು ಇರುವಾಗ ಮಾತ್ರನೇ ಸತ್ ಮತ್ತು ಅಸತ್ ಬಗ್ಗೆ ನಾವು ತಿಳಿದುಕೊಳ್ಬಹುದು. ಈ ಸ್ವಪ್ನಾವಸ್ಥೆಯಲ್ಲೂ ಕನಸಿನಲ್ಲಿ ಬೇಕಾದಷ್ಟು ಕನಸಿನ ಬೇರೆ ಬೇರೆ ರೀತಿಯ ಅನುಭವಗಳು ಗೊತ್ತಾಗುತ್ತೆ. ಏನು ಅಂದ್ರೆ ಕನಸಿನಲ್ಲಿ ಏನೇನೋ ಕಥೆಗಳು ಬರುತ್ತೆ, ಎಲ್ಲೋ ಹೋದಂಗೆ, ತಾನೇ ರಾಜನಾದಂಗೆ, ಏನೋ ಒಂದು ರೀತಿಯ ಕನಸಿನ ಸ್ಥಿತಿಗಳಲ್ಲಿ ಅಂದ್ರೆ ಯಾವುದೂ ಗೊತ್ತಾಗದ, ತಿಳಿಯದೇ ಇರೋದು, ನಾವು ಯೋಚನೆ ಮಾಡ್ತಾ ಇರೋದು, ಯಾವ ರೀತಿ ಭಾವನೆಗಳಿಂದ ನಮ್ಮಲ್ಲಿ ಇದೆಯೋ ಅದೆಲ್ಲ ಕನಸುಗಳಾಗಿ ಗೊತ್ತಾಗುತ್ತೆ, ಅರಿವಾಗುತ್ತೆ. ಆದ್ರೆ ಅದು ನಿಜಾನಾ? ಅದು ಸುಳ್ಳು. ಈ ಸುಷುಪ್ತಿ ಅಂದ್ರೆ ದೀರ್ಘವಾದ ನಿದ್ರೆ. ಈ ನಿದ್ರೆಯಲ್ಲಿ ಕನಸೂ ಇಲ್ಲ, ಜಾಗೃತಿನೂ ಇಲ್ಲ. ಆದ್ರೆ ನಿದ್ರೆ ಮಾಡಿದ್ದು ನಿದ್ರೆ ಮಾಡ್ತಾರೆ, ಹೇಳ್ತಾರೆ. ಆದ್ರ ಮಧ್ಯೆ ಇರುವ ಸ್ಥಿತಿ ಅದು ನಿಜಾನ ಸುಳ್ಳ ತಿಳಿಯಲು ಸಾಧ್ಯ ಇಲ್ಲ. ಸುಳ್ಳು ಅಂತಾನು ಹೇಳ್ಬೋದು. ಯಾಕಂದ್ರೆ 3 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ರುನು 5 ಗಂಟೆ ಟೈಮ್ ನೋಡ್ತೀವಿ. ಅದ್ರ ಮಧ್ಯೆ ಏನ್ ನಡೀತು ಗೊತ್ತಿಲ್ಲ. ಅದು ನಿಜವಾಗ್ಲೂ ಇರಬಹುದು, ಸುಳ್ಳಾಗೂ ಇರಬಹುದು. ಆದ್ರಿಂದ ಈ 3 ನೆಲೆಗಳು ಸುಳ್ಳಾಗೂ ಇರಬಹುದು ಅಂತ ಹೇಳ್ತಾರೆ. ಆದ್ರೆ ಇದರಿಂದ ಈ ಅವಸ್ಥೆಗಳಿಂದ ಹೊರ ಬಂದಾಗ ಎಲ್ಲವೂ ನಿಜ ಅಲ್ಲ ಎಂಬ ಅರಿವು ಬಂದಾಗ, ಯಾರು ಈ ಅರಿವನ್ನು ಮೂಡಿಸ್ತಾ ಇರೋದು ಅಂದ್ರೆ ಈ ತುರ್ಯಾಸ್ಥಿತಿ. ಈ ತುರ್ಯಾಸ್ಥಿತಿ ಅನ್ನೋದು ನಮಗೆ ನಿಜವಾದ ಅರಿವನ್ನು ಮೂಡಿಸುತ್ತೆ. ಅವಾಗ ನಾನು ಯಾರು ಎಂಬ ಅರಿವು ಮೂಡುತ್ತದೆ. ಅಂದ್ರೆ ಅವನು ಜ್ಞಾನಿಯ, ಇದು ಅರಿವು ಮೂಡಿದಾಗ ಏನಾಗುತ್ತೆ ಅಂದ್ರೆ ಅವನು ಜ್ಞಾನಿಯಾಗಿ ಪರಿವರ್ತನೆ ಆಗುತ್ತಾನೆ. ಆದ್ರೆ ಎಲ್ಲರೊಡನೆ ಅವನು ಸಾಮಾನ್ಯವಾಗಿರ್ತಾನೆ. ಆದ್ರೆ ಅವನಲ್ಲಿ ಪೂರ್ಣ ತೃಪ್ತಿ ಇರುತ್ತದೆ. ಯಾರಲ್ಲಿ ಪೂರ್ಣ ತೃಪ್ತಿ ಇರುತ್ತದೋ, ಯಾರು ಎಲ್ಲರೊಡನೆ ಸಾಧಾರಣವಾಗಿ ಸರಳವಾಗಿ ಇರುವನೋ ಅವನೇ ತುರಿಯ ಅನ್ನುವ ಬ್ರಹ್ಮಜ್ಞಾನಿ ಅಂತ ನಾವು ತಿಳ್ಕೋಬಹುದು. ಇದೆಲ್ಲ ಯಾವುದ್ರ ಮೂಲಕ ಗೊತ್ತಾಗ್ತಾ ಇದೆ ಅಂದ್ರೆ ಈ ಅರಿವನ್ನು ಮನಸ್ಸಿನ ಮೂಲಕ, ಅಂದ್ರೆ ಧ್ಯಾನ ಮಾಡಿದಾಗ ಪೂರ್ಣ ಪರಿಶುದ್ಧತೆಯನ್ನು ಪಡೆಯುತ್ತಾನೆ ಅಂತ ಹೇಳಲಾಗಿದೆ. ಈ ಪೂರ್ಣ ಪರಿಶುದ್ಧತೆ ಅಂದ್ರೆ ಮತ್ತೆ ಈಗ ಆತ್ಮನನ್ನು ನಾವು ಅನ್ವೇಷಣೆ ಮಾಡಿದಾಗ ಆತ್ಮ ಅಂದ್ರೆ ಏನು? ಸ್ಥೂಲ ಶರೀರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನನ್ನು ಸ್ಥೂಲ ಶರೀರವಾಗಿ ನಾವು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಥೂಲ ಶರೀರ ನಾಶವಾಗುತ್ತದೆ. ಈ ದೇಹ ಇರುವವರೆಗೆ ಮಾತ್ರನೇ ಭೌತಿಕ ಶರೀರದ ಉಪಯೋಗ. ಆಮೇಲೆ ಅದು ನಾಶ ಆದಾಗ ಅದನ್ನ ಭೌತಿಕ ಶರೀರದಲ್ಲಿ ಆತ್ಮ ಇರಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದ್ರಿಂದ ಸೂಕ್ಷ್ಮ ಶರೀರ ಅಂತ ಹೇಳ್ಬೋದು. ಈ ಸೂಕ್ಷ್ಮ ಶರೀರದಲ್ಲಿ
ಮನಸ್ಸು ಆಳ್ತಾ ಇದೆ. ಆದ್ದರಿಂದ ಇದು ಈ ಮನಸ್ಸು ಅಂದ್ರೂ ಏನಂದ್ರೆ ಇದು ಪರಿವರ್ತನೆ ಆಗ್ತಾನೆ ಇರುತ್ತೆ, ಬದಲಾವಣೆ. ತಕ್ಷಣ ಅದು ವೇವರಿಂಗ್ ಮೈಂಡ್ ಅಂದ್ರೆ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ, ಬದಲಾವಣೆ ಆಗ್ತಾನೆ ಇರುವ ವಸ್ತು ಯಾವುದು ಅಂದ್ರೆ ಅದು ಮನಸ್ಸೇ. ಅದು ಹೇಗಾಗ್ತಾ ಇದೆ ಅಂದ್ರೆ ಒಂದು ಎಕ್ಸಾಂಪಲ್ ತಗೋಬಹುದು. ಬುಕ್, ಒಂದು ಪುಸ್ತಕ ತಗೊಂಡ್ರೆ ಇವಾಗ ಪುಸ್ತಕ ಅಂದ್ರೆ ಒಂದು 100 ಪೇಜ್ ಪುಸ್ತಕ ಅಲ್ಲಿ 100 ಪೇಪರ್ಸ್ ಇರುತ್ತೆ. ಒಂದೊಂದೇ ಪೇಪರ್ ತಗೊಂಡಾಗ ಅದನ್ನ ಬುಕ್ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಪೇಪರ್ ಅಂತ ಹೇಳ್ಬೋದು. ಅದು ಒಂದು ಪೇಪರ್ ತಗೊಂಡು ಪೀಸ್ ಮಾಡ್ಬಿಟ್ರೆ, ಚಿಕ್ಕದಾಗಿ ಪೀಸ್ ಮಾಡ್ಬಿಟ್ರೆ ಅದೇನಾಗುತ್ತೆ, ಧೂಳಾಗ್ಬಿಡುತ್ತೆ. ಅವಾಗ್ಲೂ ನಾವು ಬುಕ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಾಡು ದಟ್ಟವಾಗಿರುತ್ತೆ. ದಟ್ಟವಾಗಿದ್ರೆ ಕಾಡುಗಳಲ್ಲಿ ಒಂದೊಂದೇ ಮರಗಳನ್ನ ಕಡಿತಾ ಇದ್ಬಿಟ್ರೆ ಏನಾಗುತ್ತೆ, ಅದನ್ನ ಕಾಡು ಅಂತ ಹೇಳಕ್ ಆಗಲ್ಲ, ಮರ ಅಂತ ಹೇಳ್ಬೋದು. ಆ ಮರನು ಕಡ್ದ್ಬಿಟ್ರೆ ಕಡಿಯಕ್ ಸಾಧ್ಯ ಇಲ್ಲ, ಆದ್ರೆ ಒಂದು ಮರ ಆದ್ರೂ ಇರುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಕಾಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ದೇಹದಲ್ಲಿರುವ ಒಂದೊಂದು ದೇವತೆಗಳನ್ನು ಬೇರ್ಪಡಿಸಿದಾಗ ಮನಸ್ಸು ಒಂದೇ ಉಳ್ಕೊಳ್ಳುತ್ತೆ. ಈ ಮನಸ್ಸನ್ನು ಬೇರ್ಪಡಿಸ್ಬೇಕು. ಯಾಕಂದ್ರೆ ಮನಸ್ಸು ಅಂದ್ರೆ ಈ ಭಾವನೆಗಳ ಸಂಗ್ರಹವೇ ಮನಸ್ಸು. ಇಲ್ಲಿ ಭಾವನೆಗಳು ಹೇಳ್ತಾನೇ ಇರುತ್ತೆ. ಈಗ ಮನಸ್ಸನ್ನು ಭಾವನೆಗಳಿಂದ ಮತ್ತೆ ಕಡಿಮೆ ಮಾಡ್ಕೊಳ್ತಾ ಇರುವಾಗ, ಒಂದೊಂದು ಭಾವನೆಗಳನ್ನು ಬೇರ್ಪಡಿಸಿದಾಗ ಜಾಗೃತ್, ಸ್ವಪ್ನ, ಸುಷುಪ್ತಿಯಲ್ಲಿ ಅಳಿಯದೆ ಇರುವ ತುರಿಯ ಅವಸ್ಥೆಯೇ ಬ್ರಹ್ಮನ್ ಅಂತ ಹೇಳ್ಬೋದು. ಅಂದ್ರೆ ಮನಸ್ಸು ಒಂದು ಕಡೆ ನಿಲ್ಲಬೇಕು. ಯೋಗ ಚಿತ್ತ ವೃತ್ತಿ ನಿರೋಧ ಅಂತಾನು ಹೇಳ್ತಾರೆ ಯೋಗ ಶಾಸ್ತ್ರದಲ್ಲಿ. ಅಂದ್ರೆ ಮನಸ್ಸಿನ ಅಲೆಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ, ಭಾವನೆಗಳು ಕಡಿಮೆಯಾದಾಗ ಮಾತ್ರ ಈ ತುರಿಯ ಅವಸ್ಥೆ ಅನ್ನುವ ಸ್ಥಿತಿಯನ್ನು ಅನುಭವ ಮಾಡಬಹುದು. ಆದ್ದರಿಂದನೇ ಸರ್ವಂ ಏತದ್ ಬ್ರಹ್ಮಂ ಅಂತ, ಇದೇ ಪ್ರಜ್ಞಾನಂ ಬ್ರಹ್ಮಂ ಅಂತಾನು ಹೇಳ್ತಾರೆ. ಎಲ್ಲವೂ ಬ್ರಹ್ಮನೇ ಅಂದ್ರೆ ಪ್ರಜ್ಞಾನಂ ಬ್ರಹ್ಮಂ ಅಂತಾನು ಹೇಳ್ಬಹುದು. ಇದರ ಜ್ಞಾನ ಫಲವೇ ಮೋಕ್ಷ, ಜೀವನ್ ಮುಕ್ತಿ ಅಂತ ಹೇಳ್ಬಹುದು. ಜ್ಞಾನ ಫಲ ಅಂದ್ರೆ ಮೋಕ್ಷ, ಜೀವನ್ ಮುಕ್ತಿ. ಅಳಿಯಲಾಗದ ಅರಿವನ್ನು, ಸತ್ಯವನ್ನು ಅರಿತಾಗ ಈ ದೇಹಕ್ಕೆ ವಿದೇಹ ಮುಕ್ತಿ ಸಿಗುತ್ತೆ. ದೇಹದ ಸಮೇತ ಮುಕ್ತಿ, ಅದನ್ನ ವಿದೇಹ ಮುಕ್ತಿ ಅಂತ ಹೇಳಲಾಗಿದೆ. ಆದರೆ ಈಗ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸುವವರಿಗೆ ಏನಾಗ್ತದೆ ಅಂದ್ರೆ, ಧ್ಯಾನದ ಮೂಲಕ ನಾವು ಯಾವಾಗ ಧ್ಯಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ, ತುರ್ಯಾತೀತಂ, ವೇದಾದ್ರಿ ಮಹರ್ಷಿಗಳು ಈ ಧ್ಯಾನಗಳಲ್ಲಿ ಈ ಜೀವ ಬ್ರಹ್ಮರ ಐಕ್ಯ ಇದ್ರ ಬಗ್ಗೆ ತುಂಬಾ ವಿವರವಾಗಿ, ಸರಳವಾಗಿ ಎಲ್ಲರೂ ಧ್ಯಾನ ಮಾಡುವ ರೀತಿಯಲ್ಲಿ ವಿವರಿಸಿದ್ದಾರೆ. ಆ ಸ್ಥಿತಿಯನ್ನು ನಾವು ತಲುಪಿದಾಗ, ಅಂದ್ರೆ ಈ ಜೀವ ದೇಹದ ಎಲ್ಲಾ ಚಕ್ರಗಳನ್ನು ದಾಟಿ ಅಂದ್ರೆ ಬಟ್ಟ ಬಯಲಿನಲ್ಲಿ ಸ್ಥಿತಿಯಾಗೋಕ್ ಸಾಧ್ಯ ಇಲ್ಲ. ಮನಸ್ಸಿನ ಅಲೆಯ ಆವರ್ತನ ಭಾವನಾ ಸ್ಥಿತಿಯಲ್ಲಿ ಬರುವಾಗ, ಭಾವನಾ ರಹಿತ ಸ್ಥಿತಿ, ಭಾವನೆಗಳಿಂದ ಭಾವನಾ ರಹಿತ ಸ್ಥಿತಿ ಎಲ್ಲಿ ಬರುವಾಗ ಮಾತ್ರನೇ ಈ ವಿದೇಹ ಮುಕ್ತಿ ಸಾಧ್ಯ ಆಗುತ್ತೆ. ಅದರ ಅನುಭವ ಮಾಡಬಹುದು, ಅರಿಯಬಹುದು. ಅನುಭವಕ್ಕಿಂತ
ನಾವು ಅರಿಯಬಹುದು. ಇದನ್ನೇ ಈಗ ನಮ್ಮಲ್ಲಿ ಪ್ರಾರಬ್ಧ ಕರ್ಮಗಳು ಏನಾಗ್ತಾ ಇದೆ ಅಂದ್ರೆ, ಈ ಪಾಪ ಪುಣ್ಯಗಳ ರೀತಿಯಲ್ಲಿ ನಮ್ಮನ್ನ ಶೋಧಿಸ್ತಾ ಇದೆ. ಇದನ್ನ ನಾವು ಫಸ್ಟ್ ನೀಗಿಸ್ಬೇಕು. ಧ್ಯಾನದ ಮೂಲಕ ಪಾಪ ಪುಣ್ಯಗಳು ಎಲ್ಲ ಕರ್ಮಗಳನ್ನು ನೀಗಿಸಿದಾಗ ಕಡೆಯದಾಗಿ ಇದನ್ನ ಬಿಡುಗಡೆ, ಸಾಲ್ವೇಷನ್ ಅಂತಾನೂ ಹೇಳ್ಬೋದು. ಅಂದ್ರೆ ಜೀವ ಈಶ್ವರ ಐಕ್ಯವಾಗಲು ಸಾಧ್ಯ ಆಗುತ್ತದೆ. ಜೀವ ಬ್ರಹ್ಮರ ಐಕ್ಯ ಆಗಲು ಸಾಧ್ಯವಾಗುತ್ತದೆ. ಈ ಸ್ಥಿತಿಯಲ್ಲಿ ಜೀವ ತಾನೂ ಶಿವನು ಒಂದೇ, ತಾನು ಬ್ರಹ್ಮನು ಒಂದೇ, ಶಿವನು ಬ್ರಹ್ಮನು ಒಂದೇ ಎಂಬ ಅರಿವು ಉಂಟಾಗುತ್ತದೆ. ಇದನ್ನೇ ಪರಮೇಷ್ಠಿ, ಪರಮಜ್ಞಾನ ಅಂತ ಹೇಳಲಾಗಿದೆ. ಈ ಪರಮಜ್ಞಾನ ಪಡಿಬೇಕಂದ್ರೆ ಈ ಪವಿತ್ರವಾದ ಜೀವ ಬ್ರಹ್ಮನನ್ನು ಅರಿಯಲು ಸದ್ಗುರುವಿನ ಸಹಾಯಕ ಬೇಕಾಗತ್ತೆ. ಗುರುವಿನ ಮೂಲಕನೇ ನಾವು ಈ ಜೀವಿಯು ಬ್ರಹ್ಮನಾಗಿ ಶಿವನಾಗಿ ಅರಿಯಲು ಸಾಧ್ಯವಾಗುತ್ತೆ. ಇದಕ್ಕೆ ಸಹಾಯ ಮಾಡ್ತಾ ಇರೋದು ಸದ್ಗುರುನೇ. ಈ ಗುರುವಿನ ಮಾರ್ಗದರ್ಶನ ಅತಿ ಅವಶ್ಯಕ. ವೇದಾದ್ರಿ ಮಹರ್ಷಿಯವರು ಈ ಗುರು ವಂದನೆಯಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ವಿವರಿಸಿದ್ದಾರೆ. ಇದು ಧ್ಯಾನ ಮಾಡೋಕ್ ಮುಂಚೆ ಇದನ್ನ ನಾವು ಮನನ ಮಾಡ್ಕೊಂಡ್ರೆ ಅಲ್ಲೂ ನಮ್ಗೆ ಬ್ರಹ್ಮಜ್ಞಾನದ ಸ್ಥಿತಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಅವ್ರು ಹೇಳ್ತಾರೆ, ನಿನ್ನ ಹೂ ಬೆರಳಿಂದ ನನ್ನ ಭ್ರೂಮಧ್ಯದಲ್ಲಿ, ಅಂದ್ರೆ ಹೇಳಿದ ರೀತಿ ಯಾವಾಗ ಇರುತ್ತಂದ್ರೆ, ಇಲ್ಲಿ ಜೀವದ ಅನುಭವ ಕೊಡ್ತಾರೆ ಗುರುಗಳು. ಜೀವದ ಅನುಭವ ಕೊಡ್ತಾರೆ. ಪೂರ್ವ ಕರ್ಮಗಳನ್ನು ಅಳಿಸಲಾಗುತ್ತೆ. ಪೂರ್ವ ನೆಲೆಯನ್ನು ಅರಿತುಕೊಳ್ಳಲು ಏನ್ ಬೇಕು ನಮ್ಗೆ? ತುರಿಯಂ ತೋರಿಸಿದ್ದಾರೆ. ಈ ತುರಿಯಂ ತೋರಿಸಿದಾಗ ಏನಾಗುತ್ತೆ ಅಂದರೆ, ದೇಹದಲ್ಲಿ ಆತ್ಮದ ಅರಿವಾಗುತ್ತೆ. ದೇಹದಲ್ಲೇ ಆತ್ಮ ಇರೋದು, ಆತ್ಮದಲ್ಲೇ ಆ ದೈವ ಹೇಗಿದೆ ಅಂದ್ರೆ ಸದ್ವಸ್ತುವಾಗಿ ಅರಿವಾಗಿ ತೋರಿಸಿದ್ದಾರೆ. ಅದೇ ರೀತಿ ಕಾಯಕಲ್ಪದಿಂದ ನಾವು ಜೀವಶುದ್ಧಿ ಮಾಡ್ಕೋಬೇಕು. ಪರಿಪೂರ್ಣ ಕರ್ಮಯೋಗ, ಈ ಕರ್ಮಯೋಗದಲ್ಲಿ ಸರಿಯಾದ ರೀತಿಯಲ್ಲಿ ನೈತಿಕ ಜೀವನ ನಡೆಸಿದಾಗ ಮತ್ತೆ ದೇಹಾಭ್ಯಾಸ ಮಾಡಿ ದೇಹದ ದೃಢತೆಯನ್ನು ಪಡೆದಾಗ, ನಮಗೆ ದೇಹಾಭ್ಯಾಸ ಮಾಡಿದಾಗ ಮಾತ್ರನೇ ದೇಹ ದೃಢತೆಯನ್ನು ಪಡೆಯುತ್ತೆ. ದೇಹದ ದೃಢತೆನೂ ಬೇಕು, ಆಯುಷ್ಯು ಬೇಕು, ಮತ್ತೆ ಅಂದ್ರೆ ಮನಸ್ಸಿನ ಪರಿಶುದ್ಧತೆಗೆ ಧ್ಯಾನವನ್ನು ಮಾಡಿದಾಗ ಮನಸ್ಸು ಪರಿಪೂರ್ಣವಾದ ಪರಿಶುದ್ಧತೆಯನ್ನು ಪಡೆಯುತ್ತೆ. ಮತ್ತೆ ಇಂಟ್ರಾಸ್ಪೆಕ್ಷನ್, ಅಂತರಂಗ ಪರಿಶೀಲನೆಯಿಂದ ನಮ್ಮ ದೇಹದಲ್ಲಿ ಇರುವ 5 ಕ್ಲೇಶಗಳು, 5 ಕ್ಲೇಶಗಳನ್ನು ನಾವು ಕಳೆದುಕೊಳ್ಳಬಹುದು. ಅವಿದ್ಯ, ಅಜ್ಞಾನ, ಅಸ್ಮಿತ, ರಾಗ, ದ್ವೇಷ ಮತ್ತು ಕಡೆಯದಾಗಿ ಅಭಿನಿವೇಶ. ಇವುಗಳನ್ನು ಅರಿತಾಗ, ಕಳೆದುಕೊಂಡಾಗ ಸರಿಯಾದ ರೀತಿಯಲ್ಲಿ ನಮಗೆ ಅಂತರಂಗ ಪರಿಶೀಲನೆಯಲ್ಲಿ ಇದರ ಬಗ್ಗೆ ಎಲ್ಲಾನು ಮಹರ್ಷಿಯವರು ತುಂಬಾ ಚೆನ್ನಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲವನ್ನು ನಾವು ದಿನದಿಂದ ದಿನ ನಾವು ಹೇಗೆ ಊಟ ಮಾಡ್ತೀವಿ ಅದೇ ರೀತಿ ಧ್ಯಾನ, ಫಿಸಿಕಲ್ ಎಕ್ಸರ್ಸೈಸ್, ಕಾಯಕಲ್ಪ ಮತ್ತೆ ಅಂತರಂಗ ಪರಿಶೀಲನೆ ದಿನ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಮಗೂ ಆ ಜೀವಿಗೂ ಬ್ರಹ್ಮನಿಗೂ ವ್ಯತ್ಯಾಸ ಇಲ್ಲ ಎನ್ನುವ ಅನುಭವ
ನಮಗೆ ಉಂಟಾಗುತ್ತದೆ. ಈ ರೀತಿ ನಾವು ಎಲ್ಲವನ್ನು ಈ ಆ, 4 ವೇದ ವಾಕ್ಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಇ- ಇದೇ ಹೇಳಿರೋದು. ಈ ಭಾರತದ ತತ್ವಜ್ಞಾನಗಳಲ್ಲಿ ಈ 4 ಮಹಾವಾಕ್ಯಗಳ ಮೂಲಕ ಈ 4 ಮಹಾವಾಕ್ಯಗಳ ಮೂಲಕ ದೈವ ನೆಲೆಯ ಸ್ಪಷ್ಟ ದೈವ ನೆಲೆಯನ್ನು ಅಂದ್ರೆ ಆತ್ಮವನ್ನು ಸ್ಪಷ್ಟತೆಯಾಗಿ ವಿವರಿಸಿದ್ದಾರೆ. ಮೊದಲನೇದಾಗಿ ತತ್ವಮಸಿ ಯಾರು ಅಂದ್ರೆ ಅದು ನೀನಾಗಿ ಇರುವೆ. ಆತ್ಮದಲ್ಲಿ ಇರುವ ದೈವವೇ ನೀನಾಗಿ ಇರುವೆ ಅನ್ನುವ ಅನುಭವವನ್ನು ಈ ಉಪನಿಷತ್ತುಗಳಲ್ಲಿ, ಹಾಗೆ ಅಹಂ ಬ್ರಹ್ಮಾಸ್ಮಿ, ನನ್ನ ಒಳಗಡೆ ನನ್ನ ಅಂತರಂಗದಲ್ಲಿರುವ ಆತ್ಮವೇ ದೈವ, ಅದೇ ಬ್ರಹ್ಮನ್, ಅದೇ ಈಶ್ವರ, ಅಯನಾಂಶಂ ಬ್ರಹ್ಮಂ ಪ್ರಜ್ಞಾನಂ ಬ್ರಹ್ಮಂ, ಇದ್ರ ಬಗ್ಗೆ ಎಲ್ಲ ಈ 4 ಮಹಾವಾಕ್ಯಗಳು ಬ್ರಹ್ಮಜ್ಞಾನದ ಬಗ್ಗೆನೇ ಸರಿಯಾದ ರೀತಿಯಲ್ಲಿ ವಿವರಿಸಿದ್ದಾರೆ ಉಪನಿಷತ್ತುಗಳ ಮೂಲಕ. ಈ ಉಪನಿಷತ್ತುಗಳ ಮೂಲಕ ಎಲ್ಲವೂ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಲು ಸಾಧ್ಯ ಆಗುತ್ತೆ. ತಿಳಿದುಕೊಳ್ಳುವ ಮೊದಲು ಅದನ್ನ ಅರಿತುಕೊಂಡಾಗ ಅದು ನಮ್ಮ ಒಳಗಡೆ ನಮ್ಮ ಅಂತರಂಗದಲ್ಲಿ ನೆಲೆಸಿದಾಗ ಈ ಬ್ರಹ್ಮಜ್ಞಾನವು ಒಳ್ಳೆಯ ರೀತಿಯಲ್ಲಿ ಲಭಿಸುತ್ತದೆ ಅಂತ ನನ್ನ ಅನಿಸಿಕೆ ಆಗತ್ತೆ. ಆದ್ರೆ ಮಹರ್ಷಿಗಳು ಇದನ್ನ ಎಷ್ಟು ಚೆನ್ನಾಗಿ ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಅನುಭವಿಸಿದಾಗ ತುಂಬಾ ಸಂತೋಷ ಆಗುತ್ತೆ. ಅಂತ ಸದ್ಗುರು ನಮಗೆ ಸಿಕ್ಕಿ ನಮ್ಮನ್ನು ಪವಿತ್ರಗೊಳಿಸಿದ್ದಾರೆ. ನಮ್ಮಲ್ಲಿರುವ ಎಲ್ಲಾ ಕ್ಲೇಶಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶುದ್ಧಗೊಳಿಸಿದ್ದಾರೆ ಅಂತ ನನ್ನ ಭಾವನೆಯಾಗುತ್ತೆ. ಆದರೆ ಗುರುಗಳು ನಮಗೆ 9 ರೀತಿಯ ಧ್ಯಾನಗಳಲ್ಲೂ ಒಂದೊಂದು ರೀತಿಯಾಗಿ ನಮ್ಮನ್ನ ಸರಿಯಾದ ರೀತಿಯಲ್ಲಿ ಬ್ರಹ್ಮಜ್ಞಾನದ ಅರಿವು ಉಂಟಾಗ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ, ಮತ್ತೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಅರಿವು ಅಂದ್ರೆ ಅನುಭವವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಹೀಗೆ ಈ ಆತ್ಮಜ್ಞಾನದ ಬಗ್ಗೆ ಹೇಳ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ಲ. ಆದ್ರೆ ಇವಾಗ ಈ ಶಕ್ತಿಯಾಗಿ ನಮ್ಮ ದೇಹದಲ್ಲಿ ಇರುವ ಕ್ರಿಯೆ ಇದೆಯಲ್ಲ, ಅದು ನಮ್ಮನ್ನ ಆಳ್ತಾ ಇದೆ. ಆ ಶಕ್ತಿಯೇ ಮನಸ್ಸಾಗಿ, ಬಾಳಲ್ಲಿ, ಜೀವದಲ್ಲಿ ಎಲ್ಲಾ ರೀತಿಯಲ್ಲಿ ಮನಸ್ಸು ಋಷಿ ಮನೆಗಳು ಕಾಲದಿಂದಾನೇ ಧ್ಯಾನದ ಮೂಲಕನೇ ಅವರನ್ನು ಪರಿಶುದ್ಧಗೊಳಿಸಿದ್ದಾರೆ. ಅವರಿಗೆ ಬೇಕಾದ ಬ್ರಹ್ಮಜ್ಞಾನ ಸ್ಥಿತಿಯನ್ನು ಪಡೆದು ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ಪ್ರಾರಂಭದಲ್ಲಿ ಅವರು ಕಿವಿಯಲ್ಲಿ ಹೇಳಿ ತಂತ್ರ ಅಂದ್ರೆ ಹೆಂಗ್ ಹೇಳಿದಾರೆ ಅಂದ್ರೆ ಕಿವಿಯಲ್ಲಿ ಮಾತ್ರ ಸಮೃದ್ಧಿಯೊಂದಿಗೆ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಅಮ್ಮ. ಆಯ್ತು, ಮುಗಿಸ್ತಾ ಇದ್ದೀನಿ. ಓಕೆ ಓಕೆ ಮಾ. ಬಾಳ್ಗೆ ಭೂಮಂಡಲ. ಇನ್ನೊಂದ್ 5 ನಿಮಿಷ ಮುಗಿಸ್ಕೊಳ್ಳಿ ಮೇಡಮ್, ಲಾಸ್ಟ್ ಸೆಂಟೆನ್ಸ್ ಫಿನಿಶ್ ಮಾಡಿ. ಓಕೆ, ಮಹರ್ಷಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ಆಕ್ಚುಲಿ ಐ ಆಮ್ ಫೈನಲೈಸಿಂಗ್. ಮಹರ್ಷಿಗಳು ಎಲ್ಲ ಧ್ಯಾನಗಳ ಮುಖಾಂತರ, ಎಲ್ಲ ಅಭ್ಯಾಸಗಳ ಮೂಲಕ ನಮ್ಮನ್ನ ಎಷ್ಟು ಸರಿಯಾದ ರೀತಿಯಲ್ಲಿ ಒಂದು ದಾರಿ ತೋರಿಸಿದ್ದಾರೆ ಅಂದ್ರೆ ಅವರಿಗಿಂತ ಮಾರ್ಗದರ್ಶಕರು ಯಾರೂ ಇಲ್ಲ ಅನ್ನುವ ಅನುಭವ ಎಲ್ಲರಲ್ಲೂ ಮೂಡಿಸಿದ್ದಾರೆ. ಈ ಅನುಭವ ಎಲ್ಲರಿಗೂ ಬಂದು ಎಲ್ಲರೂ ಧ್ಯಾನಗಳು, ಕಾಯಕಲ್ಪ, ದೇಹಾಭ್ಯಾಸ ಮತ್ತೆ ಅಂತರಂಗ ಪರಿಶೀಲನೆ
ಆಗಿಂದಾಗೆ ದಿನಂಪ್ರತಿ ಮಾಡ್ತಾ ಇದ್ರೆ ನಾವು ಎಲ್ಲವನ್ನೂ ಕಳೆದುಕೊಂಡು ಈ ಆತ್ಮಸ್ಥಿತಿಯನ್ನು ಅರಿತು ಆತ್ಮಜ್ಞಾನ ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡೆಯಬಹುದು. ಇದರಿಂದ ಮುಕ್ತಿ ಅಂದ್ರೆ ವಿದೇಹ ಮುಕ್ತಿಯನ್ನ ಪಡೆಯಬಹುದು. ದೇಹದ ಸಮೇತ ಮುಕ್ತಿಯನ್ನು ಪಡೆದು ನಮಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ ಎಲ್ಲರನ್ನು ವಂದಿಸಿ ಇಂದಿನ ಮುಗಿಸ್ತಾ ಇದ್ದೇನೆ. ಅಂದ್ರೆ ಚಿಂತನೆಯನ್ನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ನಮ್ಮ ವೇದಾದ್ರಿ ಮಹರ್ಷಿಯವರಿಗೆ ಬಾಳ್ಗೆ ಅಂತ ಹೇಳಿ ಮತ್ತೆ ಮಹರ್ಷಿಗಳನ್ನು ವಂದಿಸಿ ಈ ದಿನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಧನಪತಿ ಸರ್ ಮತ್ತೆ ವಿಜಯ ಮೇಡಮ್, ಪಲ್ಲವಿ ಮೊದಲಾದ ಎಲ್ಲರನ್ನು ವಂದಿಸಿ ಮತ್ತೆ ಇಲ್ಲಿ ಆಸೀನರಾಗಿರುವ ಎಲ್ಲ ಮಹಾನ್ ಚೇತನಗಳನ್ನು ವಂದಿಸಿ ಪ್ರಪಂಚದಲ್ಲಿರುವ ಈ ಕಷ್ಟದ ಪರಿಸ್ಥಿತಿ ಎಲ್ಲರ ದೂರ ಹೋಗಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಪ್ರತಿಯೊಬ್ಬರು ಉನ್ನತವಾಗಿ ಬಾಳೋಣವಾಗಲಿ ಎಂದು ಇಂದಿನ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ. ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೂ ನನ್ನ ಹಾರ್ದಿಕ ವಂದನೆಗಳು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ನಮ್ಮೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಪ್ರಾಥಮಿಕ ತರಗತಿಗಳು ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯದ ಸಮಸ್ಯೆ ಇರುವವರಿಗೆ, ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆನ್ಲೈನ್ ಪ್ರಾಥಮಿಕ ತರಗತಿಗಳನ್ನು ನಿಮ್ಮ ಮನೆಯಿಂದಲೇ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶವಾಗಿದೆ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜು ತೆರೆಯದ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು, ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದೊಂದು ಸದವಕಾಶ ಎನ್ನಬಹುದು ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ತಡ ಮಾಡದೆ ಮನೋಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಗಳನ್ನು ಕಲಿಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ತಕ್ಷಣ ಎಲ್ಲರೂ www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಪಾರ್ವತಿಬಾಯಿ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ.
ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಾತೀತ ಧ್ಯಾನ, 2:30ಕ್ಕೆ ರಿಮೂವಲ್ ಆಫ್ ಡಿಫೆಕ್ಟ್ಸ್ ಥ್ರೂ ಪಂಚಭೂತ ನವಗ್ರಹ ಮೆಡಿಟೇಷನ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಷಣ್ಮುಗ ಕಣಿ ಸರ್ ಅವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ತುರಿಯಾತೀತ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಕ್ಷಮೆಯ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ಫರ್ಗಿವ್ನೆಸ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಲತಾ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ಧನ್ಯವಾದಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.